ಆದೇಶ ಯಾವಾಗ ಬರಬೇಕು ಹೊರಗಡೆ? ಅಲ್ಲ, ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಸ್ಪೀಕರ್ ಅವರು ಇದಕ್ಕೆ ಹೋಗ್ತಾರೆ, ಹಜ್ ಯಾತ್ರೆಗೆ ಹೋಗ್ತಾರೆ. ಹೋಗಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ. ಹೌದೌದು, ಇದು ಯಾಕಂದ್ರೆ ಡೆಮೋಕ್ರಸಿ ಇದಲ್ವಾ, ಅಧಿವೇಶನದಲ್ಲಾಗಿರುವಂಥದ್ದು ಮೀನ್ಸ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಅಧಿವೇಶನ ಅಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷ. ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು, ಸ್ಪೀಕರ್ ಅವರು, ಡೆಪ್ಟಿ ಸ್ಪೀಕರ್ ಅವರು, ವಿರೋಧ ಪಕ್ಷ ನಾವೆಲ್ಲ ಇದ್ದ ಮೇಲೆ BSc ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥದ್ದು. ಹಾಗೆ ಅದೃಷ್ಟ ಅಂದ್ರೆ ಇಡೀ ಸದನದ ಮೀಟಿಂಗ್ ಆದಂಗೆ ಇವತ್ತು. ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ರೆ ಆ ಥರ ಕಾನೂನು ತೊಡಕುಗಳಿದೆ, ಅದನ್ನು ರ್ಯಾಟಿಫಿಕೇಶನ್ ಅನ್ನು ವಿಧಾನಸಭೆ ಒಳಗಡೆ ರ್ಯಾಟಿಫಿಕೇಶನ್ ಮಾಡ್ಕೊಳ್ಳೋಂಥದ್ದಕ್ಕೂ ಅವಕಾಶ ಇದೆ. ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ. ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಆಗಿದೆ ಅಂತ ವಾಪಸ್ ಪಡೆಯುವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ. ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು, ಪಾಸಿಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ಮಾತಾಡಿದ್ರು, ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ ಇದೆ. ನಿಮ್ಮ ಕಡೆಯಿಂದ ಏನು ಲೆಟರ್ ಗಿಟ್ರ್ ಏನು ಕೇಳಿದ್ದಾರೆ ಮತ್ತೆ?